ಆಳಂದ ಮತಕ್ಷೇತ್ರದ ಶಾಸಕರಾದ ಬಿ.ಆರ್. ಪಾಟೀಲ್ ಅವರ ವಿರುದ್ಧ ಮಾಜಿ ಶಾಸಕ ಸುಭಾಸ್ ಆರ್ ಗುತ್ತೇದಾರ್ ಅವರ ಬೆಂಬಲಿಗರು ಸಿರಪುರ ಮಾದರಿ ಕಾಮಗಾರಿಗಳ ಕುರಿತು ಮಾಡುತ್ತಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು ವಾಸ್ತವಾಂಶಗಳಿಗೆ ವಿರುದ್ಧವಾಗಿದೆ ಎಂದು ಆಳಂದ ತಾಲೂಕಾ ರೈತ ಮುಖಂಡರಾದ ಸಿದ್ದರಾಮ ಅರಳಿಮರ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿ.ಆರ್. ಪಾಟೀಲ್ ಅವರು 2013ರಿಂದ 2018ರ ಅವಧಿಯಲ್ಲಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಕಿನ್ನಿ ಸುಲ್ತಾನ್, ಮಾದನ್ ಹಿಪ್ರಿಗ ಸೇರಿದಂತೆ ತಾಲೂಕಿನ 14 ಗ್ರಾಮಗಳಲ್ಲಿ ಸಿರಪುರ ಮಾದರಿಯ ಅಂತರ್ಜಲಾಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ರು. ಈ ಕಾಮಗಾರಿಗಳಿಂದ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಹೆಚ್ಚುವುದರ ಜೊತೆಗೆ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಲಭ್ಯತೆಯು ಸುಧಾರಿಸಿದೆ. ಕಾಮಗಾರಿಗಳು ಪೂರ್ಣಗೊಂಡ ನಂತರ ಕಿನ್ನಿ ಸುಲ್ತಾನ, ಮಾದನ್ ಹಿಪ್ರಿಗ, ಸರಸಂಬ ಸೇರಿದಂತೆ ವಿವಿಧ ಗ್ರಾಮಗಳ ರೈತರು ಹಾಗೂ ಗ್ರಾಮಸ್ಥರು ಸಾರ್ವಜನಿಕವಾಗಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಈ ಅಭಿವೃದ್ಧಿ ಕಾರ್ಯಗಳು ಹಾಗೂ ಶಾಸಕರ ಜನಪ್ರಿಯತೆಯನ್ನ ಸಹಿಸದ ಕೆಲ ವ್ಯಕ್ತಿಗಳು ತಮ್ಮ ವೈಫಲ್ಯವನ್ನ ಮರೆಮಾಚುವ ಉದ್ದೇಶದಿಂದ ಸಿರಪುರ ಕಾಮಗಾರಿ ನಡೆದಿದ್ರು ನೀರಿಲ್ಲ ಎಂಬ ಹೇಳಿಕೆ ನೀಡಿದ್ದಾರೆ. ಸಿರಪುರ ಮಾದರಿ ಕಾಮಗಾರಿಗಳ ಕುರಿತು ಮಾಡಲಾಗಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ಎಂದರು. ಹೋಗಿ ಅಲ್ಲಿ ಅಧ್ಯಯನ ಮಾಡ್ಕೊಂಡ್ ಬಂದು ಆಫೀಸರ್ ಕರ್ಕೊಂಡು ಹೋಗಿ ನಮ್ಮ ಜಿಲ್ಲೆಗೆ ದುಡ್ಡು ಬೇಕಂತ ಹೇಳಿ ತಂದು ಕಿಶನ್ ಇಡೀ ಕರ್ನಾಟಕದಲ್ಲಿ ಪೈಲ ಆಗಿದ್ದು ಆಳಂದ ತಾಲೂಕ. ಇವ್ರು ನಮಗೇನು ಹೇಳ್ತಾರೆ, ಕಾಲುವೆಲೆ ನೀರು ಹಾಕ್ರಿ, ನಿಮ್ಮದು ಫೋಟೋ ಅಷ್ಟೇ ಅಂತ ಹೇಳ್ತಾರೆ ತಿಳಿರಿ. ಇದು ಮಾಡಿದ್ರೆ ಅವ್ರಿಗೆ ಸಮಾಧಾನ ಇಲ್ಲ. ಇರಲಿ ಅಂದ್ರೆ ಭೀ ಒಪ್ಕೋತೇವೆ ನಾವು. ಬಿ.ಆರ್. ಪಾಟೀಲ್ ಅವ್ರು ಮುಂದಾಳೆ ವಿಚಾರ ಆದ್ರಿ, ಅವ್ರು ಮುಂದಾಳಿದ ವಿಚಾರ ಇದನ್ನೂ ಮಾಡ್ಲಿಕ್ಕತ್ತಾರ. ಅವ್ರಿಗೆ ಭೀಮಾಲಿಂತ ಅಮರ್ಜಾಗ ನೀರು ತರ್ಲಿಕ್ಕತ್ತಾರ. ಅಮರ್ಜಾಗ ತಂದ ಮ್ಯಾಗ ಏನು ಬರೀ ಅಮರ್ಜಾಗ ನೀರು ಅಷ್ಟೇ ಕೊಡ್ತಾರೆ ರೀ? ಅಮರ್ಜಾಗ ನೀರು ತಂದ ಮ್ಯಾಗ ಮುಂದೆ ನೀರು ಎಲ್ಲಿ ಹೋಗೋದ ರೀ? ಎಲ್ಲ ಹಳ್ಳಿಗಳಿಗೆ ಹೋಗೋದ. ಯಾವ ಹಳ್ಳಿಗಳು? ಎಲ್ಲ ಹಳ್ಳಿಗಳಿಗೆ, ಕೆರೆಗಳಿಗೆ ನೀರು ಹೋಗೋದ. ಹೋಗ್ತದಲ್ಲ ಅದೆಲ್ಲ. ಮತ್ತು ಇವ್ರು ಮುಂದೆ ಪ್ಲ್ಯಾನ್ ಇಲ್ಲ ರೀ, ಅವ್ರು ತಿಳಿಯಲ್ಲ ಇವ್ರಿಗೆ. ಮತ್ತು ಕಾವಲಿ ಈಗ ನೋಡ್ರಿ, ಬ್ಯಾಸ್ಗ್ಯಾಗ ಅಕಸ್ಮಾತ್ ನೀರು ಎಲ್ಲಿ ಬರ್ತದೆ ಅನ್ನೋದ್ರೆ ಭೀಮಾಲಿಂತ ಅಮರ್ಜಾಗ ಬರ್ತದೆ ನೀರು. ಅಮರ್ಜಾಲಿಂತ ಎಲ್ಲ ಕೆರೆಗಳಿಗೆ ಹೋಗ್ತದೆ. ಕೆರೆಗಳಿಗೆ ಹೋಗೋಣ, ಮತ್ತು ಅಲ್ಲಿ ಕೆರೆಗಳು ನೀರು ತುಂಬಂದ್ರೆ ಎಲ್ಲ ರೈತರಿಗೆ ಹೆಲ್ಪ್ ಆಗ್ತಲ್ಲ ರೀ. ಮತ್ತು ಅದು ಮುಂದಾಲೋಚನೆ ಯಾವ್ದಲ್ಲ ಬಿ.ಆರ್. ಪಾಟೀಲ್ ಅವರಿಗೆ. 2013 ಅದೇ ಇನ್ನೊಂದು ಮಾತು, ಇವ್ರು ಏನು ಹೇಳ್ತಾರೆ, ಎಲ್ಲ ತಪ್ಪಾಗ್ಯದ ಅಂತ ಹೇಳ್ತಾರೆ. 2013ರಿಂದ 2018 ತನಕ ಸನ್ಮಾನ್ಯ ಶ್ರೀ ಬಿ.ಆರ್. ಪಾಟೀಲ್ ಅವರು ಶಾಸಕರಿದ್ದರು. ಆಳೆಗೆ ಇದು ಕೆಲಸ ಆಗ್ಯದ ಅಂತೇಳಿರಿ. ಮುಂದೆ 2018ರಿಂದ 2023 ತನಕ ಅವರು ಸುಭಾಸ್ ಆರ್ ಗುತ್ತೇದಾರೇ ಶಾಸಕರಾದರು. ಮತ್ತು ಅವ್ರ ಬೆಂಬಲಿಗರ ಆ ಟೈಮಿಗೆ ಹೇಳ್ಬೇಕಾಗಿತ್ತು, ಅವ್ಯವಹಾರ ಆಗ್ಯದ್ರಿ, ಇದಕ್ಕೆ ತನಿಖೆ ಹಾಕ್ರಿ ಅಂತ ಹೇಳಿ ಕಿಶಿಂದ 5 ವರ್ಷ ಗಪ್ ಕೂತರು. ಆಮೇಲೆ ಒಂದು ಮಾತನ್ನ ಏನು ಕೇಳ್ತೇನೆ ರೀ, ಆಯ್ತು ರೀ, ಆಗಿದ್ದು ಕೆಲಸ ಯಾಕೆ ಮುಂದೆ ಕಂಟಿನ್ಯೂ ಮಾಡಲಿಲ್ಲ ಇವರು? ಆ ಟೈಮಿಗೆ ನೋಡ್ರಿ, ಫಸ್ಟ್ ಟೈಮ್ ಬಿ.ಆರ್. ಪಾಟೀಲ್ ಅವರು ಎಮ್.ಎಲ್.ಎ ಆದ ಮ್ಯಾಗ 51 ಕಿಲೋಮೀಟರ್ ಸಿರಪುರ ಮಾದರಿ ಆಗ್ಯದ. 11 ಹಳ್ಳಿಗಳಿಗೆ ಹೆಲ್ಪ್ ಆಗ್ಯದ. 52 ಚೆಕ್ ಡ್ಯಾಮ್ ಆಗ್ಯಾವ. ಈಗ ಮತ್ತೆ ಅವ್ರು 5 ವರ್ಷ ಆದ್ಮ್ಯಾಗ ಅವ್ರು ಬಂದ ಮ್ಯಾಗೆ ಈ ಸದ್ದು ಮತ್ತೆ 15.40 ಕಿಲೋಮೀಟ್ರಿಗೆ 47 ಕೋಟಿ ರೂಪಾಯಿ ಆಗ್ಯದ ರೀ. ಯಾವ ಹಳ್ಳಿ ಸಲ್ಗರ್ ಟು ಕೋಡಲ್ ಹಂಗರ್ಗ, ಬಸವಂತವಾಡಿ ಟು ನಿಂಬರ್ಗ, ಬಂಗರ್ಗ, ಚಿತ್ತಲಿ, ಸಾಲೇಗಾಂವ, ಖಂಡಾಳ, ಮಂಟ್ಗಿ, ನೀರ್ಗುಡಿ, ಪಡಸೋಳಿ, ಹಿಂಗೆ 5 ಸ್ಕೀಮ್ದಾಗ ಇದು ಆಗ್ಯಾರ. ಈ ಸದ್ 3 ಕೆಲಸ ಚಾಲು ಅವ. ಹಳ್ಳಿ ಸಲ್ಗರ್ ಟು ಕೋಡಲಂಗಲ ಚಾಲು ಅದ ರೀ, ಬಂಗರ್ಗ, ಚಿಚ್ಚಲಿ, ಸಾಲೇಗಾಂವ್ ಚಾಲು ಅದ, ಖಂಡಾಳ ಟು ಮಂಟ್ಗಿ ಚಾಲು ಅದ. ಅವ್ರು ಬಂದ ಮ್ಯಾಗೆ ಮತ್ತೆ ಇದು ಕೆಲಸ ಚಾಲು ಆಗ್ಯದ. ಆಮೇಲೆ ಇದು ಅವೈಜ್ಞಾನಿಕ ಆಗ್ಯದ, ಇದು ತಪ್ಪಾಗ್ಯದ ಅಂತ ಹೇಳ್ತಾರೆ ರೀ. ಇದು ತಪ್ಪಾಗಿತ್ತಂದ್ರೆ ಅಲ್ಲಿ ಮಿನಿಸ್ಟರ್ಸ್ ಯಾಕೆ ಓದ್ತಿರು? ಏನು ಬೋಜರಾದವ್ರು ಮಿನಿಸ್ಟ್ರ್ ಇದ್ದರು. ಬಿ.ಆರ್. ಪಾಟೀಲ್ ಅವ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ತೋರಿಸಿ ಮಾಡಿ ಎಲ್ಲ ಸರಿಯಾಗಾದ ಬಂದ ಮ್ಯಾಗೆ ಇದು ಸೆಕೆಂಡ್ ಬಜೆಟ್ ರಿಲೀಸ್ ಆಗ್ಯದ. ಸೆಕೆಂಡ್ ಬಜೆಟ್ ರಿಲೀಸ್ ಆದ್ಮ್ಯಾಗ ಆಮೇಲೆ ಏನೂ ಮಾಡಿಲ್ಲ ಬಿ.ಆರ್. ಪಾಟೀಲ್ ಅಂತ ಇವರೆಲ್ಲ ಹೇಳ್ತಾರೆ ರೀ, ಬರೀ ಬೋಗಸ್ ಅದ ಅಂತೇಳಿ. ಇಡೀ ಗುಲ್ಬರ್ಗ ಜಿಲ್ಲಾದಾಗ ರೀ ಇನ್ಶೂರೆನ್ಸ್ ನಮ್ಮ ತಾಲೂಕಿಗೆ ಹೆಚ್ಚು ಇನ್ಶೂರೆನ್ಸ್ ಅಂದು ಕೊಟ್ರು ಬಿ.ಆರ್. ಪಾಟೀಲ್ ಅವರು. ಮತ್ತು ಇನ್ನೂ ಏನು ಮಾಡ್ಬೇಕ್ರಿ ಅವರು? ಮಹಾರಾಷ್ಟ್ರದಾಗ ಪ್ಲಸ್ ಆತ ಹೇಳ್ತಾರೆ. ಈಗ ನಾವು ಬಿಟ್ಟು ಕೇಸಿಂದ ಇಲ್ಲಿ ಮ್ಯಾಗ ನಮ್ದು ಇನ್ನೊಂದು ಹೊಲ ಅದ, ದರಿ ಹೊಲ ಅದ ತಿಳಿರಿ. ಅಲ್ಲಿ ಮ್ಯಾಗ ಮಹಾರಾಷ್ಟ್ರನೇ ಬರ್ತದೆ ಬಾಸ್ಗೆ. ಅಲ್ಲಿ ಅವ್ರು ಮಹಾರಾಷ್ಟ್ರದವ್ರು ಒಂದು ಹಳ್ಳ ಕಟ್ಟಿರ ತಿಳಿರಿ. ಹಾಂ, ಆ ಹಳ್ಳ ಕಟ್ಟಿರೋ ಅಲ್ಲಿ ನೀರು ನಿಂದಿರ್ತದೆ. ಅದು ನಮ್ಗೆ ಪ್ಲಸ್ ಆಗ್ತದಲ್ಲ ರೀ. ಮತ್ತು ಅದು ಒಬ್ರಿಗೊಬ್ರಿಗೆ ಆಗೇಬೇಕಲ್ಲ ಅದೆಲ್ಲ. ಕರ್ನಾಟಕ ಮಹಾರಾಷ್ಟ್ರ ಏನು ಬೇರೆ ಅದ ರೀ, ಅವ್ರೇನು ಬೇರೆ ದೇಶದಾಗ ಅವರು, ನಮ್ಮಲ್ಲಿ ಯಾರಲ್ರಿ ಅವ್ರು ನೀರು ನಿಂತಿದ್ದು ನಮಗೆ ಪ್ಲಸ್ ಆಗ್ತದೆ, ನಮ್ಮ ನೀರು ನಿಂತಿ. ಇವ್ರು ಹ್ಯಾಂಗೆ ಮಾತಾಡ್ತಾರೆ ಅನ್ನೋದು ನಂಗೆ ಇದೇ ತಿಳಿಯಲ್ಲ. ನೋಡಿರಿ, ನೀವು ರಾಜಕೀಯವಾಗಿ ಆರೋಪ ಮಾಡ್ತಿರತ್ತಂದ್ರೆ ಮಾಡ್ರಿ, ಬ್ಯಾಡ ಅನ್ನಲ್ಲ. ನೀವು ಏನು ಮಾಡ್ಲಿಕ್ಕತ್ತೀರಿ ಅದು ಸತ್ಯಾಗ ಸ್ವಲ್ಪ ಸನಿಯಾಗಿರ್ಬೇಕು. ಅದೆಲ್ಲ ಪೂರನೇ ಸುಳ್ಳನ್ನು ಸತ್ಯಾಗ ಮಾಡಿ ಹೇಳ್ತಿರೋದಂದ್ರೆ ಹಂಗೆ ಹೇಳ್ರಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ
24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.